Jungle. Audio Jungle. ಗಂಗಾವತಿಯ ಆರಾಧ್ಯ ದೈವ ಕಾಯಕಯೋಗಿ ತ್ರಿಕಾಲಜ್ಞಾನಿಗಳು ತ್ರಿವಿಧ ದಾಸೋಹ ಮೂರ್ತಿಗಳಾದ ಶ್ರೀ ಚನ್ನಬಸವ ಶಿವಯೋಗಿಗಳವರ 80ನೇ ಮಹಾರಥೋತ್ಸವ ಹೊಸ ವರ್ಷದ ಶುಭದಿನವಾದ ಜನವರಿ 1ರಂದು ಗುರುವಾರ ದಿನದಂದು ಶ್ರೀ ಚನ್ನಬಸವ ಸ್ವಾಮಿಗಳ ಜೋಡು ಮಹಾರಥೋತ್ಸವ ಸಂಜೆ 4 ಗಂಟೆಗೆ ಸಕಲ ವಾದ್ಯ ವೈಭವದೊಂದಿಗೆ ಜರುಗಲಿದೆ ಎಂದು ಮಲ್ಲಿಕಾರ್ಜುನ ಟ್ರಸ್ಟ್ ಕಮಿಟಿಯ ಹಿರಿಯರಾದ ಶ್ರೀ ಚನ್ನಬಸಯ್ಯ ಸ್ವಾಮಿ, ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ನಾಗರಾಜ್ ಬಿ. ಸೂಗೂರಪ್ಪ, ಮಹಾಲಿಂಗಪ್ಪ, ರಾಚಯ್ಯ ಸ್ವಾಮಿ, ಸಿದ್ದಾಪುರ್ ಮಹಾಂತೇಶ್ ಬಿ, ನಾಗೇಂದ್ರ, ಅಯ್ಯನಗೌಡ, ಲಿಂಗರಾಜ ಸೇರಿದಂತೆ ಇತರರು ತಿಳಿಸಿದರು. ಅವರು ಮಂಗಳವಾರದಂದು ಶ್ರೀಮಠದ ಪುರಾಣ ಮಂಟಪದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ದಿನ 1 ಗುರುವಾರದಂದು ಕರ್ತೃ ಗದ್ದಿಗೆ ಹಾಗೂ ಶ್ರೀ ಮಲ್ಲಿಕಾರ್ಜುನ ಲಿಂಗಕ್ಕೆ ಮಹಾರುದ್ರಾಭಿಷೇಕ, ಬಿಲ್ವಾರ್ಚನೆ, ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಭಾಗಗಳಿಂದ ಆಗಮಿಸಿದ ಸಹಸ್ರಾರು ಭಕ್ತಾದಿಗಳಿಂದ ದೀರ್ಘ ದಂಡ ನಮಸ್ಕಾರ ಮಡಿ ರಥೋತ್ಸವ ಸೇರಿದಂತೆ ಮಹಾಪ್ರಸಾದವನ್ನು ಬೆಳಿಗ್ಗೆಯಿಂದ ತಡರಾತ್ರಿಯವರೆಗೆ ಜರುಗಲಿದ್ದು ಸಕಲ ಭಕ್ತಾದಿಗಳು ಭಾಗವಹಿಸಿ ಗುರುಗಳ ಹಾಗೂ ಶ್ರೀ ಮಲ್ಲಿಕಾರ್ಜುನ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು. ನಿಮ್ಮೆಲ್ಲರಿಗೂ ಕೂಡ ಎಲ್ಲ ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೂ ಕೂಡ ಚನ್ನಬಸವ ತಾತನ ಸಾನ್ನಿಧ್ಯಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಈ ವರ್ಷದ ಜಾತ್ರೆ 80ನೇ ವರ್ಷದ ತಾತನ ಪುಣ್ಯತಿಥಿ 80ನೇ ವರ್ಷದ ಅಂಗವಾಗಿ ನಡೀತಕ್ಕಂಥ ಜಾತ್ರೆ. ಈಗಾಗಲೇ ಈ ಪ್ರತಿ ವರ್ಷ 3 ವರ್ಷದಿಂದ ಈ ಬರೀ ಜಾತ್ರೆ ರಥೋತ್ಸವ ಅಲ್ಲದೇನೆ ಈ ನಮ್ಮ ಚನ್ನಬಸವ ಸ್ವಾಮಿ ಸೇವಾ ಸಮಿತಿ ಅಂತಂದು ರಚಿಸಿಕೊಂಡು ನಮ್ಮ ಈ ತಾತನ ಯುವ ಭಕ್ತರು ಏನದಾರಲ್ಲ ಅವರೆಲ್ಲ ಕೂಡಿಕೊಂಡು 3 ವರ್ಷದಿಂದ ಸಾಮೂಹಿಕ ವಿವಾಹವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಪುರಾಣ ಪ್ರಾರಂಭವಾದ 1 ವಾರದೊಳಗಾಗಿ ಏನೈತಲ್ಲ ಆ ಒಂದು ಕಾರ್ಯಕ್ರಮ ಕೂಡ ನಡೆಸ್ತಾ ಇದೀವಿ. ಈಗಾಗಲೇ ಪ್ರತಿ ವರ್ಷ 17 ಜೋಡಿ 18 ಜೋಡಿ ತನ ಈ ಬಂದಾವೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಆರ್ಥಿಕವಾಗಿ ದುರ್ಬಲರಾದವರಿಗೆ ಈ ಮದುವೆಯ ಸಲುವಾಗಿ ಏನೈತೆಲ್ಲ ಆಡಂಬರದಿಂದ ಏನೈತೆಲ್ಲ ಖರ್ಚು ಮಾಡಿ ಅವರು ಸಾಲ ಸೋಲ ಆಗಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲವೂ ಯುವಕರು ಏನೈತೆಲ್ಲ ಈ ವಿಚಾರ ಮಾಡಿ ಏನೈತೆಲ್ಲ ಮಾಡ್ತಾ ಇದ್ದಾರೆ. ಸೊ ಅದು ಈಗ 3ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈಗ ನಾಳೆ 1ನೇ ತಾರೀಕಿಗೆ ಏನೈತೆಲ್ಲ ಈ ವರ್ಷ ಹೊಸ ವರ್ಷ 26ನೇ ವರ್ಷದ ಹೊಸ ದಿನದಂದೇ ಏನೈತೆಲ್ಲ ತಾತನ ರಥೋತ್ಸವ ಆಗ್ತಾ ಇರೋದು. ಇದು ಒಂದು ಆಕಸ್ಮಿಕವಾದರೂ ಕೂಡ ಎಲ್ಲರಿಗೂ ಸಂತೋಷದಾಯಕ ವಿಚಾರ. ತಾತನ ಆಶೀರ್ವಾದ ಎಲ್ಲರಿಗೂ ಕೂಡ ದೊರಕಿ ಏನೈತಲ್ಲ 26 ಅನೇಕರೇನೈತಲ್ಲ 26ರಲ್ಲಿ ಅನೇಕ ಆತಂಕಗಳನ್ನ ಏನೈತಲ್ಲ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ, ಭವಿಷ್ಯ ಹೇಳ್ತಾ ಇದ್ದಾರೆ. ಆದರೆ ಒಂದು ದೈವ ಶಕ್ತಿಯಲ್ಲಿ ಏನೈತಲ್ಲ ನಂಬಿಕೆ ಇಟ್ಕೊಂಡು ನಾವೆಲ್ಲ ಜೀವನ ಮಾಡಿದ್ರೆ ಎಲ್ಲ ಆತಂಕ ಕೂಡ ದೂರ ಆಗ್ತವೆ ಅಂತಕ್ಕಂಥ ವಿಶ್ವಾಸ ನಮಗೆಲ್ಲರಿಗೂ ಇದೆ. ಈಗ ಈ ರಥೋತ್ಸವ ನಾಳೆ ಇವತ್ತು ಮುತ್ತಿನ ಪಲ್ಲಕ್ಕಿ ಅಂತ ಅದರಲ್ಲಿ ಇದಾಗತ್ತೆ. ನಾಳೆ ಏನೈತಲ್ಲ ಹೂವಿನ ಪಲ್ಲಕ್ಕಿ ಇರುತ್ತೆ. ನಾಡಿದ್ದು ರಥೋತ್ಸವ 1ನೇ ತಾರೀಕು ಬೆಳಿಗ್ಗೆ ಏನೈತಲ್ಲ 11 ಗಂಟೆಗೆ ಏನೈತಲ್ಲ ಇಲ್ಲಿ ಮಡಿ ತೇರು ಇಲ್ಲಿ ಎಳಿತೀವಿ. ಆಮೇಲೆ 5 ಗಂಟೆಗೆ ಊರಲ್ಲಿ ಏನೈತಲ್ಲ ಊರಲ್ಲೆಲ್ಲ ಹೋಗಿ ಬರ್ತದೆ ರಥೋತ್ಸವ. ಸೊ ಈ ರಥೋತ್ಸವದ ಅಂಗವಾಗಿ ಏನೈತಲ್ಲ ಸಾಮೂಹಿಕವಾಗಿ ಪ್ರಸಾದ ವ್ಯವಸ್ಥೆ ಇರ್ತೈತಿ. ಎಲ್ಲರೂ ಕೂಡ ನಿಮಗೆ ಗೊತ್ತಿದ್ದದ್ದೇ ಆದರೂ ಕೂಡ ಹೇಳ್ತೀನಿ, ಸುಮಾರು 25 ಕ್ವಿಂಟಲ್ ಅಕ್ಕಿಯ ಅನ್ನ ಸಾರು ಸಾವಿರಾರು ಗಟ್ಟಲೆ ಏನೈತಲ್ಲ ಭಕ್ತರು ತಂದು ಕೊಟ್ಟಂತ ರೊಟ್ಟಿ ಇರ್ತದೆ. ಎಲ್ಲ ರೀತಿಯಿಂದ ಏನೈತಲ್ಲ ಅವತ್ತು ಉಗ್ರಾಸ ಭೋಜನವನ್ನು ಏನೈತಲ್ಲ ಬಂದಂತ ಎಲ್ಲ ಭಕ್ತರಿಗೆ ಮುಂಜಾನೆ 11 ಮಡಿತೇರ ಆದ ಕೂಡಲೇ ಪ್ರಾರಂಭ ಆದದ್ದು ರಾತ್ರಿವರೆಗೆ ಕೂಡ ಕಂಟಿನ್ಯೂ ಇರ್ತದೆ. ಜಾತ್ರೆ ತೇರಿಳಿಯ ಕಾಲಕ್ಕೆ 1 ತಾಸು ಏನೈತಲ್ಲ ಸ್ವಲ್ಪ ಅದಕ್ಕೆ ಬ್ರೇಕ್ ಮಾಡಿಬಿಟ್ರೆ ಹೋದಂಗೆ ಬೆಳಗಿನಿಂದ 10 ಗಂಟೆಲಿಂದ ರಾತ್ರಿವರೆಗೂ ಕೂಡ ಬಂದವರಿಗೆ. ಆಮೇಲೆ ಬಹಳ ಜನ ಈ ಸುತ್ತಮುತ್ತಲ ಊರಿನಿಂದ ಏನೈತಲ್ಲ ಪಾದಯಾತ್ರೆ ಬರ್ತಾರೆ. ನಾಳೆ ನಾಡಿದ್ದು 2 ದಿನ ಕೂಡ ಏನೈತಲ್ಲ ಪಾದಯಾತ್ರೆ ಇಲ್ಲಿ ಬಂದು ತಾತಿಗೆ ಏನೈತಲ್ಲ ಹರಕೆ ಹೊತ್ತಿರ್ತಾರೆ, ಪಾದಯಾತ್ರೆಯಲ್ಲಿ ಬರ್ತಾರೆ. ಸಾವಿರಾರು ಜನ ಬರ್ತಾರೆ ಪಾದಯಾತ್ರೆಯಲ್ಲಿ. ಸೊ ಇಂಥ ಒಂದು ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಎಲ್ಲರೂ ಕೂಡ ಮತ್ತೆ ಊರಿನ ಸಾರ್ವಜನಿಕರು ಕೂಡ ಅಷ್ಟೇ ತಾತನಲ್ಲಿ ಯಾವುದೇ ಒಂದು ಜಾತಿ ಭೇದ ಇಲ್ದಂಗೆ ಎಲ್ಲಾ ಜಾತಿಯವರಿಗೂ ಕೂಡ ಬರ್ತಾರೆ. ಎಲ್ಲರಿಗೂ ತಾತಿಗೆ ಏನೈತಲ್ಲ ಅವ್ರು ತಮ್ಮ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಆಮೇಲೆ ನಿಮ್ಗೆ ಇನ್ನೊಂದೇನದಲ್ಲ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ, ಬರೀ 20ನೇ ತಾರೀಕು ರಥೋತ್ಸವದ ಒಂದೇ ಇದನ್ನಲ್ಲ, ಪ್ರಸಾದ ವ್ಯವಸ್ಥೆ ಅಲ್ಲ, ನಮ್ಮ ಶ್ರೀಮಠದಲ್ಲಿ ತಾತನವರ ಒಂದೇನು ಅಪ್ಪಣೆಯಂತೆ ಪ್ರತಿದಿನ ಇಲ್ಲಿ ಏನದಲ್ಲ ಪ್ರಸಾದ ವ್ಯವಸ್ಥೆ ಇರುತ್ತೆ, ಉಚಿತ ಪ್ರಸಾದ ವ್ಯವಸ್ಥೆ. ಬೆಳಿಗ್ಗೆ ಏನೈತೆಲ್ಲ ಮುಂಜಾನೆ ಪೂಜೆಗೆ ಬಂದವರಿಗೆ ಏನಿಲ್ಲ 10 ಗಂಟೆವರೆಗೂ ಅವ್ರಿಗೆ ಇರ್ತದ. ಆಮೇಲೆ 1 ಗಂಟೆಲಿಂದ 3 ಗಂಟೆವರೆಗೂ ಕೂಡ ಎಲ್ಲಾ ಜನಾಂಗದವರಿಗೆ ಇಲ್ಲಿ ಯಾವುದೋ ಒಂದು ಜಾತಿ ತಾರತಮ್ಯ ಇಲ್ಲ, ಯಾವುದಿಲ್ಲ. ನಿಮಗೆ ಈವನ್
ಆಶ್ಚರ್ಯ ಅನಿಸ್ಬೋದು. ಒಂದು ಕನಿಷ್ಠ ಏನಿಲ್ಲ ಅಂದ್ರೆ ಒಂದು 20-25 ಮಂದಿ ಮುಸ್ಲಿಮ್ಸ್ ಏನೈತಲ್ಲ ಕೂಡ ಬರ್ತಾರೆ ಪ್ರಸಾದ ತಗೊಳಕ್ಕೆ. ಅಂದ್ರೆ ಎಲ್ಲಾ ಕುಲದವ್ರು, ನಮ್ಗೆ ಯಾವ್ದು ಏನು ವ್ಯತ್ಯಾಸ ಇಲ್ದಂಗೆ ಏನೈತಲ್ಲ ಎಲ್ಲಾ ಜಾತಿಯವರು ಕೂಡ ಅವ್ರಿಗೆ ಪ್ರತಿದಿನ ಅನ್ನ ಸಾರು ಅದು ಏನೈತೆ ಪ್ರತಿದಿನ ಇರ್ತದೆ. ಇದು ಒಂದಿನ ಅಂತಲ್ಲ, ಇಡೀ ದಿನ ಏನೈತೆಲ್ಲ ಇರ್ತದೆ. ಮತ್ತೆ ರಾತ್ರಿ ಕೂಡ ಏನೈತಲ್ಲ ಕೆಲವರು ಈ ಆಟೋದವರು ಅವರು ಇವರು ಕೆಲವು ಬರ್ತಾರೆ, ಅವರು ಕೂಡ ಸಾಧ್ಯ ಆದಷ್ಟು ಏನೈತೆಲ್ಲ ಬಡವರಿಗೆ ಒಂದು ವ್ಯವಸ್ಥೆ ಇದೆ. ಹಗಲತ್ತಿನಲ್ಲಿ ಬಡವರು ಅಂತಲ್ಲ, ಎಲ್ಲಾ ವರ್ಗದ ಜನರು ಕೂಡ ಬಂದು ಪ್ರಸಾದ ತಗೋತಾರೆ. ಇದು ನಿರಂತರವಾಗಿ ನಡೀತಕ್ಕಂಥ ಪ್ರಸಾದ. ಈ ಒಂದು ತಮ್ಗೆ ಏನೈತಲ್ಲ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೇನೆ. ನಮ್ಮೆಲ್ಲರ ಆರಾಧ್ಯ ದೇವ ಕಾಯಕಯೋಗಿ ದಾಸೋಹಮೂರ್ತಿ ಪೂಜ್ಯರ ಅಂತ ಲಿಂಗೈಕ್ಯ ಶ್ರೀ ಗುರು ಚನ್ನಬಸವ ಮಹಾಶಿವಗಳವರ 80ನೇ ಒಂದು ಮಹಾರಥೋತ್ಸವ ಅಂಗವಾಗಿ ಕಾರ್ಯಕ್ರಮ, ಅದರ ರಥೋತ್ಸವ 1ನೇ ತಾರೀಕಿಗೆ ನಡೀತಾ ಇದೆ. ಈಗಾಗಲೇ ಕಾರ್ಯಕ್ರಮ ದಿನ ಹೂವಿನ ಪಲ್ಲಕ್ಕಿ ಮತ್ತು ಮರಿತೇರು ಜೊತೆಗೆ ಮಡಿತೇರು, ಮುತ್ತಿನ ಪಲ್ಲಕ್ಕಿ, ಮುಖ್ಯವಾಗಿ ದೊಡ್ಡ ತೇರು 1ನೇ ತಾರೀಕಿಗೆ ಭಕ್ತರು ಎಲ್ಲ ಜನರ ಸಹಕಾರದಿಂದ 80ನೇ ವರ್ಷದ ಒಂದು ಕಾರ್ಯಕ್ರಮ ಅತಿ ಅದ್ದೂರಿಯಾಗಿ ಶ್ರೀ ಚನ್ನಬಸವ ಸ್ವಾಮಿಯ ಒಂದು ಆಶೀರ್ವಾದದಿಂದ ನಡೀತಾ ಇದೆ. ನಮ್ಮ ಮಂಡಳಿಯ ಎಲ್ಲ ಸದಸ್ಯರು ಭಾಗವಹಿಸಿದ್ದಾರೆ. ನಾನು ಪತ್ರಕರ್ತ ಬಂಧುಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಏನೋ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆಗಿದ್ದರೂ ಸಹಿತ ಈ ಒಂದು ಎಲ್ಲರ ಆರಾಧ್ಯ ದೇವ ಶ್ರೀ ಚನ್ನಬಸವ ಸ್ವಾಮಿಯ ಒಂದು ಜಾತ್ರಾ ಮಹೋತ್ಸವದಲ್ಲಿ ತಾವು ಭಾಗವಹಿಸಬೇಕು ಅನ್ನೋಂಥ ಮನವಿಯನ್ನು ನಾವು ಮಾಡ್ತಾ ಇದ್ದೀನಿ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಂದಿದ್ದೀನಿ. ನಮ್ಮ ಕಮಿಟಿ ಸದಸ್ಯರು ಮಾಡಿದ್ದಾರೆ. ಈಗಾಗಲೇ ನಾನು ಬಂದದ್ದು ಬೇರೆ ಉದ್ದೇಶ, ಏನೋ ಒಂದು ಅವಕಾಶ ಸಿಕ್ಕಿತು. ಜೊತೆಗೆ ಇದು ಒಂದು ಎಲ್ಲರ ಒಂದು ಆರಾಧ್ಯ ದೇವ ಚನ್ನಬಸವ ಸ್ವಾಮಿ. ಆ ದಿಶೆಯಲ್ಲಿ ತಾವು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿರಿ. ಆ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸೋದ್ರ ಮುಖಾಂತರ ತಾತನ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕನ್ನುವಂಥ ಮನವಿಯನ್ನು ಮುಖ್ಯವಾಗಿ ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಿ, ಚನ್ನಬಸವ ತಾತನವರು ಹಿಂದೆ ಹೇಳಿದ ಹಾಗೆ ಈ ಗಂಗಾವತಿ ಚೌಡಾಂಬೆ ಆಗ್ತದೆ ಅನ್ನುವಂಥ ಅವರ ಆಶೀರ್ವಾದದ ಮೇರೆಗೆ ಇವತ್ತು ಗಂಗಾವತಿ ಸಾಕಷ್ಟು ಪ್ರಮಾಣದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಸಾಕಷ್ಟು ಬೆಳೆದಿದೆ. ಅದಕ್ಕೆಲ್ಲ ಮುಖ್ಯ ಕಾರಣಕ್ಕಂತೂ ಪೂಜ್ಯರಾದಂಥ ಲಿಂಗೈಕ್ಯ ಚನ್ನಬಸವ ಮಹಾಸ್ವಾಮಿಗಳು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲರ ಜೊತೆಗೆ ನಾವು ಅನೇಕ ಸಂದರ್ಭದಲ್ಲಿ ಮಾತನಾಡ್ತೀವಿ. ಗಂಗಾವತಿ ಅಂದ್ರೆ ಶರಣರು, ಸಂತರು, ಮಹಾಂತರು ನಡೆದಾಡಿದಂಥ ಪುಣ್ಯಭೂಮಿ ನಮ್ಮ ಗಂಗಾವತಿ ಅನ್ನುವಂಥ ಮಾತನ್ನು ಅನೇಕ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಆ ದಿಶೆಯಲ್ಲಿ ಶ್ರೀ ಚನ್ನಬಸವ ಸ್ವಾಮಿ ಆಶೀರ್ವಾದದಿಂದ ಎಲ್ಲರೂ ಸಹಿತ ನಗುಮುಖದಲ್ಲಿ ರೈತರ ನಗುಮುಖ ಇರಲಿ, ಜೊತೆಗೆ ಸಾರ್ವಜನಿಕರಿಗೆ ಸಹಿತ ಹೆಚ್ಚಿನ ಶಕ್ತಿಯನ್ನು ಶ್ರೀ ತಾತ ನೀಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಚನ್ನಬಸವ ಸ್ವಾಮಿಯ ವಿಶೇಷವಾದಂಥ ಏನು ರಥೋತ್ಸವದ ಶುಭಾಶಯಗಳನ್ನು ಕೋರುವ ಜೊತೆಗೆ ವರ್ಷದ ಜಾತ್ರಾ ಮಹೋತ್ಸವದ ವಿಶೇಷ ಏನಪ್ಪ ಅಂದರೆ 1ನೇ ತಾರೀಕು ರಥೋತ್ಸವ ಮುಗಿತೈತೆ, 2ನೇ ತಾರೀಕು ಕಾಮಿಡಿ ಕಿಲಾಡಿಗಳ ತಂಡ ಮತ್ತು 3ನೇ ತಾರೀಕು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಒಂದು ಕಲಾ ತಂಡ ಬರ್ತಾ ಇದೆ. ಅದು ತಾವೆಲ್ಲ ಬಂದು ಸಹಕರಿಸಬೇಕಂತೇಳಿ ಈ ಒಂದು ಮಠದ ಪರವಾಗಿ ತಮ್ಮಲ್ಲಿ ನಿಲ್ಲಿಸಿಕೊಳ್ಳಿ.